ಈ ಪೋಸ್ಟರ್ ಅಭಿಯಾನ ಮಾಡಬೇಕು ಅಂತ ಹೆಂಗೆ ಐಡಿಯಾ ಬಂತು ಸರ್ ನಿಮಗೆ? ನೋಡಿ, ಈಗ ಹಲವಾರು ಇವಾಗ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕಳ್ಳನ್ನ ಒಬ್ಬ ಕ್ರಿಮಿನಲ್ಗಳನ್ನ ಹುಡುಕಬೇಕಾದ್ರೆ ವಾಂಟೆಡ್ ಇವನು ಹುಡುಕಿ ಕೊಟ್ಟವ್ರಿಗೆ ನಿಮಗೆ ಬಹುಮಾನ ಅಂತ ಹೇಳ್ತಾರೆ. ಸೊ ನಾವು ಸಾರ್ವಜನಿಕವಾಗಿ ಸಾರ್ವಜನಿಕ ಪ್ರಜೆಯವನು, ನಮ್ಮ ಮತದಾನದಿಂದ ಗೆದ್ದಂಥವನು. ಸೊ ಅವನನ್ನು ನಾವು ಯಾಕೆ ವಾಂಟೆಡ್ ಮಾಡಿ ಕಾಣೆಯಾಗಿದ್ದಾನೆ ಹುಡುಕಿ ಕೊಡಿ ಅಂತ ಹೇಳೋದಕ್ಕೆ ಏನು ತಪ್ಪೇನಿದೆ? ತಪ್ಪೇನಿಲ್ಲ. ಸೊ ನಮ್ಮಿಂದ ಗೆದ್ದೋಗಿರೋಂಥ ಒಬ್ಬ ವ್ಯಕ್ತಿ ಇವತ್ತಿಂದ ಕೆಲಸ ಮಾಡಿ ಪರಾರಿಯಾಗಿದ್ದಾನೆ ಅಂತ ಹೇಳಿದ್ರೆ ನಾವೇ ಸಾರ್ವಜನಿಕರು ಯಾಕೆ ಅವನು ಹುಡ್ಕೊಡ್ಬಾರ್ದು ಅಂತೇಳಿ ಸಾರ್ವಜನಿಕರು ಹುಡ್ಕೊಡಿ ಅಂತೇಳಿ ಹೇಳ್ತಾರೆ. ಇನ್ನು ನಾವು ಇಲಾಖೆ ವತಿಯಿಂದ ಇಲಾಖೆ ವಿಫಲ ಆಗಿದೆ. ಅವ್ರು ಹುಡುಕರ ಪ್ರಯೋಜನ ಹುಡುಕಿರೋ ಪ್ರಯೋಜನ ಇಲ್ಲ. ಆದರೆ ಸಾರ್ವಜನಿಕ ವಲಯದಲ್ಲಿ ನೀವು ಅವರನ್ನು ಹುಡುಕೊಡಿ ಅಂತೇಳಿ ನಾವು ಸಾರ್ವಜನಿಕರಿಗೆ ಕೇಳ್ಕೊತಾ ಇರೋದು ಅಷ್ಟೇ. ಸಾರ್ವಜನಿಕರಿಗೆ ನೀವು ಇವ್ರನ್ನ ಹುಡುಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಹುಡುಕೊಟ್ರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾಯಿದ್ದೀವಿ, ಸನ್ಮಾನ ಮಾಡ್ತೀವಿ ಅವರಿಗೆ. ಯಾರು ಬೇಕಾದ್ರೆ ಇರ್ಬೋದು. ನಾಳೆ ದಿವಸ ಮಾಧ್ಯಮದವ್ರು ಗ್ಯಾರಂಟಿ ಟಿವಿ ಹುಡುಕೊಟ್ರು ನಿಮಗೆ ಸನ್ಮಾನ ಮಾಡ್ತೀವಿ. ಅದ್ರಲ್ಲಿ ಯಾವುದೇ ರೀತಿಯಲ್ಲಿ ಏನಿಲ್ಲ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ವಾಣಿ ಶೆಟ್ಟಿ. ಓಕೆ ಮೇಡಮ್, ಈಗ ಭಾಳಷ್ಟು ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ. ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಒಂದೇ ಒಂದು ವಿಡಿಯೋಗಳು ಕೂಡ ಬ್ಲರ್ ಮಾಡಿಲ್ಲ ಮುಖಗಳನ್ನು. ಹಾಗಾಗಿ ಮಾನ ಮರ್ಯಾದೆ ಎಲ್ಲ ಹೋಗಿದೆ. ಒಬ್ಬ MP ಆತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಏನು ಹೇಳ್ತೀರಾ ಅಂತ? ಖಂಡಿತವಾಗಿಯೂ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. 21ನೇ ಶತಮಾನ ಅಂತ ಹೇಳ್ತೀವಿ. ಗಾಂಧಿಯವರು ಹೇಳಿದರು, ಮಧ್ಯರಾತ್ರಿಯಲ್ಲಿ 12 ಗಂಟೆಯಲ್ಲಿ ಹೆಣ್ಮಕ್ಳು ಓಡಾಡಿದ್ರೆ ಮಾತ್ರ ರಾಮರಾಜ್ಯ ಸಿಗುತ್ತೆ ಅಂತ. ಬೆಳಗಿನ ಹೊತ್ತು ಹಗಲಲ್ಲೇ ಈ ರೀತಿ ಒಬ್ಬ ರಾಜಕಾರಣಿ ಅಂದರೆ ಒಂದು ದೇವರು ಅಂತ ಎಲ್ಲರೂ ಭಾವಿಸ್ತೀವಿ. ಆ ರೀತಿಯಲ್ಲಿ ಒಬ್ಬ ರಾಜನೇ ಈ ರೀತಿಯಲ್ಲಿ ಆಮಿಷಗಳನ್ನು ಒಡ್ಡೋದು ಎಷ್ಟು ಸರಿ? ಮತ್ತು ಇನ್ನೊಂದು, ಅಧಿಕಾರಿಗಳು ನಿಜವಾಗ್ಲೂ ನಮಗೆ ಆ ಹೆಣ್ಮಕ್ಳನ್ನ ನೋಡ್ತಿದ್ರೆ ಅಯ್ಯೋ ಅನಿಸುತ್ತೆ. ಅವರು ತಮ್ಮ ಕೆಲಸದ ಬಗ್ಗೆ ಮಾತಾಡೋದಕ್ಕೋಸ್ಕರ ಹೋದರೆ ಅವರಿಗೆ ಆಮಿಷವನ್ನು ಒಡ್ಡೋದು ಎಷ್ಟು ಸರಿ? ಮತ್ತು ಅಂಥ ಅಧಿಕಾರಿಗಳಿಂದ ನಾವೇನು ಅಪೇಕ್ಷೆನ ಮಾಡ್ಬೋದು? ಹೆಣ್ಮಕ್ಳಿಗೆ ನ್ಯಾಯ ಯಾವಾಗ ಸಿಗುತ್ತೆ? ಈ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಹೆಣ್ಮಕ್ಳಿಗೆ ಅದೇನು ಎಲ್ಲ ಬೇಟಿ ಬಚಾವು ಎಲ್ಲನೂ ಮಾಡ್ತಾರೆ, ಆಯಿತಾ? ಆದರೆ ಇವತ್ತು ನೋಡ್ತಾ ಇದ್ದೀವಿ, ಲೈಂಗಿಕ ಹಗರಣ ಅನ್ನೋದು ಮನೆಗಳಲ್ಲೂ ಆಗ್ತಾ ಇದೆ, ಅದ್ರ ಜೊತೆ ಹೊರ್ಗಡೆ ಆಗ್ತಾ ಇದೆ, ಸಂಸ್ಥೆಗಳಲ್ಲಿ ಆಗ್ತಿದೆ. ಖಂಡಿತವಾಗಿಯೂ ಇದನ್ನು ಯಾವಾಗ ನಿಲ್ಲಿಸ್ತಾರೆ? ಯಾವ ರೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗ್ತಾ ಇದೆ? ಹಾಗಾದರೆ ಹೆಣ್ಮಕ್ಳು ಯಾರನ್ನೂ ಸಹಾಯ ಕೇಳ್ಕೊಂಡು ಹೋಗೋದೇ ತಪ್ಪ? ಮನೆಯಿಂದ ಹೊರಗಡೆ ಹೆಣ್ಮಕ್ಳು ಹೋಗಬೇಕಂದ್ರೆ ಯಾವ ಮಾನದಂಡದಿಂದ ಹೋಗಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಒಂದು IAS ಮಾಡಬೇಕು, IPS ಮಾಡಬೇಕು ಅಲ್ವಾ? ಒಬ್ಬ ಅಧಿಕಾರಿ ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ರಾಜಕೀಯ ನಾಯಕರಾಗಬೇಕು ಅಂತಲೂ ಆಸೆ ಇರುತ್ತೆ. ಆದರೆ ರಾಜಕೀಯ ನಾಯಕರಾಗಬೇಕು ಅಥವಾ ಅಧಿಕಾರ ಬೇಕು ಅಂತ ಅಂದರೆ ಆ ಮೇಲಿನವರು ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾರೆ ಅಂದರೆ ಯಾವ ರೀತಿ ಧೈರ್ಯವಾಗಿ ಒಂದು ಮಾನ ಮರ್ಯಾದೆ ಇರೋ ಹೆಣ್ಮಕ್ಳು ಹೊರ್ಗಡೆ ಬರಬೇಕು? ಇದು ನಿಜವಾಗ್ಲೂ ಖಂಡನೀಯ. ಪ್ರಜ್ವಲ್ ಅವರು ಮಾಡಿರೋದು ಏನು, ಶ್ರೀಕೃಷ್ಣನ ಏನಾದರೂ ಅವತಾರ ಎತ್ತಿ ಬಂದುಬಿಟ್ಟಿದ್ದಾರ. ಆ ದೇವರಿಗೇ ನಿಜವಾಗೂ ಅವಮಾನ ಮಾಡ್ತಾರೆ. ಯಾಕಂದ್ರೆ ರಾವಣನ ನಾವೆಲ್ಲರೂ ಗೌರವಿಸ್ಬೇಕು. ಯಾಕಂದರೆ ಅವನು ಯಾವ ಸೀತೆಯನ್ನು ಎತ್ಕೊಂಡು ಹೋದ ಯಾರನ್ನೂ ಮುಟ್ಟಿಲ್ಲ. ಸೀತೆಯನ್ನು ಮುಟ್ಟದೆ ಅವನು ಪವಿತ್ರವಾಗಿ ಇಟ್ಟಂತಹ ವ್ಯಕ್ತಿ. ಇವರು ಏನು ಕೀಚಕರ ವಂಶಸ್ಥರೇ? ತುಂಬ ಬೇಜಾರಾಗುತ್ತೆ. ಈ ರೀತಿಯಾಗಿ ಅದರಲ್ಲೂ ಹೆಣ್ಣುಮಕ್ಳು ಫೋಟೋಗಳನ್ನ ಇವಾಗ ಸೋಷಿಯಲ್ ಮೀಡಿಯಾಲೆಲ್ಲ ಹರಿಬಿಟ್ಟ. ಅವ್ರಿಗೂ ಹೇಳ್ತೀನಿ ನಾನು, ಅವ್ರ ಮನೇಲಿ ಯಾರು ಅಕ್ಕ ತಂಗಿದಿರಿಲ್ವಾ? ಅಮ್ಮ ಅಪ್ಪ ಇಲ್ವಾ? ಇವಾಗ ಎಲ್ಲರೂ ಇರೋರೇ ಅಲ್ಲ, ಹರಿಬಿಟ್ಟವ್ರು ಕೂಡ ನಿಜವಾಗ್ಲೂ ಅವರು ಮನುಷ್ಯರಲ್ಲ. ತಪ್ಪು ಮಾಡಿರೋನಾಗಲಿ ಅದನ್ನು ಹರಿಬಿಟ್ಟು ಎಲ್ಲ ಸಮಾಜಕ್ಕೆ ಸ್ಪ್ರೆಡ್ ಮಾಡ್ತಾ ಇರೋರಾಗಲಿ ಯಾರೂ ಒಳ್ಳೆಯದನ್ನು ಕೊಡ್ತಾ ಇಲ್ಲ ಈ ಸಮಾಜಕ್ಕೆ. ಎಲ್ಲ ಕೆಟ್ಟ ಮೆಸೇಜನ್ನೇ ಕೊಡ್ತಾ ಇದ್ದಾರೆ. ದಯಮಾಡಿ ನಿಮ್ಮಂತಹ TV ಮಾಧ್ಯಮಗಳು ಇದನ್ನು ಜಾಸ್ತಿ ಹೆಚ್ಚಾಗಿ ಪ್ರಚಾರ ಮಾಡಿ ಈ ಥರ ಸನ್ನಿವೇಶಗಳನ್ನು ತಡೆಯುವಂತಹ ಕಾನೂನು ಸಲಹಾ ಕಾರ್ಯಕ್ರಮಗಳನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಇದು ಜನತಾ ಪಕ್ಷದ ನಾಯಕರ ಮಾತು. ಅಂದರೆ ಭಾಳಷ್ಟು ಜನ ಹುಡುಕಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ, ಇವತ್ತು ಬರ್ತಾರಾ, ನಾಳೆ ಬರ್ತಾರಾ, ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತಿನವರೆಗೂ ಆ ಪ್ರಜ್ವಲ್ ರೇವಣ್ಣ ರಾಜ್ಯದಲ್ಲೂ ಕಾಣಿಸಿಕೊಂಡಿಲ್ಲ, ಜೊತೆಗೆ ದೇಶದಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ವಿದೇಶಕ್ಕೂ ಹೋಗಿದ್ದಾರೆ. ಯಾವಾಗ ಬರ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ. ಹಾಗಾಗಿನೇ ಜನತಾ ಪಕ್ಷದವರು ಈ ಅಭಿಯಾನವನ್ನು ಆರಂಭ ಮಾಡಿರೋದು. ಯಾರು ಈ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೋ ಅಂಥವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸನ್ಮಾನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.